ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೇತುಬಂಧದ ಭಾಗವಾಗಿ ಕೆಲವು ವ್ಯಾಕರಣಾಂಶಗಳನ್ನು ಪುನರಾವರ್ತನೆ ಮಾಡುತ್ತಿದ್ದೇವೆ. ಇಂದಿನ ತರಗತಿಯನ್ನು ಆರಂಭಿಸುವ ಮುಂಚೆ ನಿಮಗೆ ಕೆಲವು ಚಿತ್ರಗಳನ್ನು 2 ಭಾಗಗಳಲ್ಲಿ ತೋರಿಸಲಾಗುತ್ತದೆ. ಸರಿಯಾಗಿ ಗಮನಿಸಿ ಮತ್ತು ವ್ಯತ್ಯಾಸವನ್ನು ಗುರುತಿಸಿ ಹೇಳಬೇಕು. ಎರಡೂ ಭಾಗಗಳನ್ನು ನೋಡಿ ವ್ಯತ್ಯಾಸವೇನೆಂದು ಯೋಚಿಸುತ್ತಿದ್ದೀರಾ? ನಿಮ್ಮಲ್ಲಿ ಬಹುಶಃ ಎಲ್ಲರಿಗೂ ಉತ್ತರ ಹೊಳೆದಿರಬಹುದು. ನೀವು ಯೋಚಿಸಿದ್ದು ಸರಿ. ಭಾಗ 1ರಲ್ಲಿರುವ ಚಿತ್ರಗಳೆಲ್ಲ ಒಂದು ಸಂಖ್ಯೆಯನ್ನು ಸೂಚಿಸುತ್ತವೆ. ಇಲ್ಲಿ ಒಂದು ಮರವಿದೆ, ಒಂದು ಪೆನ್ಸಿಲ್ ಇದೆ, ಒಂದು ವಿಮಾನವಿದೆ, ಒಂದು ಬುಟ್ಟಿ ಇದೆ, ಹಾಗೆ ಒಂದು ಚೀಲವಿದೆ. 2ನೇ ಭಾಗದಲ್ಲಿ ಆ ಚಿತ್ರಗಳು ಒಂದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿರುವುದನ್ನು ನೀವು ಗಮನಿಸಿರಬಹುದು. ಹಾಗಾದರೆ ಇವುಗಳಿಗೆ ನಾವು ಏನೆಂದು ಹೆಸರು ಕೊಡಬಹುದು? ಏಕ ಮತ್ತು ಅನೇಕ. ಇಂದು ನಾವು ಯಾವ ವ್ಯಾಕರಣಾಂಶದ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ನಿಮಗೆ ಈಗ ತಿಳಿದಿರಬಹುದು. ವಚನ. ಸಾಹಿತ್ಯದಲ್ಲಿ ವಚನ ಎಂಬ ಪದಕ್ಕೆ ಮಾತು ಎಂಬ ಅರ್ಥವಿದೆ. ಆದರೆ ವ್ಯಾಕರಣದ ಪರಿಭಾಷೆಯಲ್ಲಿ ವಚನವು ಸಂಖ್ಯೆಯನ್ನು ಸೂಚಿಸುವ ಪದವಾಗಿದೆ. ವ್ಯಾಕರಣದಲ್ಲಿ ವಚನ ಎಂದರೇನು ಎಂಬ ಪ್ರಶ್ನೆಗೆ ಹೀಗೆ ಉತ್ತರಿಸಬಹುದು. ಮುಖ್ಯವಾಗಿ ವಚನವು ಸಂಖ್ಯೆಯನ್ನು ಸೂಚಿಸುವ ಪದವಾಗಿದೆ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಎನ್ನುವ ಅರ್ಥವನ್ನು ಸೂಚಿಸುವ ಪದಗಳೆಲ್ಲವೂ ವಚನ ವ್ಯವಸ್ಥೆಗೆ ಸೇರುತ್ತವೆ. ಕನ್ನಡ ಭಾಷೆಯಲ್ಲಿರುವ ವಚನದ ವಿಧಗಳು. ಕನ್ನಡ ಭಾಷೆಯಲ್ಲಿ ಏಕವಚನ ಮತ್ತು ಬಹುವಚನ ಎಂಬ 2 ವಿಧಗಳಿವೆ. ಈಗ ಈ 2 ವಿಧಗಳು ಮತ್ತು ಅವುಗಳ ಉದಾಹರಣೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಏಕವಚನ. ಒಂದು ಎನ್ನುವ ಅರ್ಥವನ್ನು ಸೂಚಿಸುವ ಶಬ್ದಗಳೆಲ್ಲವೂ ಏಕವಚನಗಳು ಎನಿಸಿಕೊಳ್ಳುತ್ತವೆ. ಉದಾಹರಣೆಗೆ ರಾಜ, ಹುಡುಗ, ರಾಣಿ, ತಂಗಿ, ಮರ, ಪುಸ್ತಕ, ಅಣ್ಣ, ತಮ್ಮ ಇತ್ಯಾದಿ. ಬಹುವಚನ. ಒಂದಕ್ಕಿಂತ ಹೆಚ್ಚು ಎನ್ನುವ ಅರ್ಥವನ್ನು ಸೂಚಿಸುವ ಶಬ್ದಗಳೆಲ್ಲವೂ ಬಹುವಚನಗಳು ಎನಿಸಿಕೊಳ್ಳುತ್ತವೆ. ಉದಾಹರಣೆಗೆ ರಾಜರು, ಹುಡುಗರು, ರಾಣಿಯರು, ತಂಗಿಯರು, ಮರಗಳು, ಪುಸ್ತಕಗಳು, ಅಣ್ಣಂದಿರು, ತಮ್ಮಂದಿರು ಇತ್ಯಾದಿ. ನಾಮ ಪ್ರಕೃತಿಗಳ ಜೊತೆಗೆ ಸೇರುವ ಬಹುವಚನ ಪ್ರತ್ಯಯಗಳು ಯಾವುವು? ಇವುಗಳ ಬಗ್ಗೆ ತಿಳಿಯಲೇಬೇಕು. ಇವು ಮುಖ್ಯವಾಗಿ 3 ಮಾದರಿಯಲ್ಲಿ ಇರುತ್ತವೆ. ಮೊದಲನೇದು ರು ಅಥವಾ ಅರು, 2ನೇದು ಗಳು ಹಾಗೂ 3ನೇದು ಅಂದಿರು. ಮೊದಲನೆಯ ರು ಅಥವಾ ಅರು ಬಹುವಚನ ಪ್ರತ್ಯಯಕ್ಕೆ ಉದಾಹರಣೆಯಾಗಿ ರಾಜರು, ಬಾಲಕರು, ಹಿರಿಯರು, ಕಿರಿಯರು, ಹುಡುಗಿಯರು, ಗೆಳತಿಯರು ಮುಂತಾದ ಪದಗಳನ್ನು ನೀಡಬಹುದು. ಗಳು ಬಹುವಚನ ಪ್ರತ್ಯಯಕ್ಕೆ ಉದಾಹರಣೆಯಾಗಬಲ್ಲ ಕೆಲವು ಪದಗಳು ಮರಗಳು, ಗಿಡಗಳು, ಪ್ರಾಣಿಗಳು, ಪಕ್ಷಿಗಳು, ವಾಹನಗಳು, ರಸ್ತೆಗಳು ಇತ್ಯಾದಿ. ಇನ್ನು ಅಂದಿರು ಬಹುವಚನ ಪ್ರತ್ಯಯವನ್ನು ಹೊಂದಿರುವ ಕೆಲವು ಪದಗಳು ಹೀಗಿವೆ: ಅಣ್ಣಂದಿರು, ತಮ್ಮಂದಿರು, ಮಾವಂದಿರು, ಅಕ್ಕಂದಿರು, ಭಾವಂದಿರು ಇತ್ಯಾದಿ. ಮುಂದೆ ಸರ್ವನಾಮಗಳ ಬಹುವಚನ ರೂಪಗಳ ಬಗ್ಗೆ ತಿಳಿಯೋಣ. ಅವನು, ಅವಳು ಎನ್ನುವ ಸರ್ವನಾಮ ಪದಗಳು ಅವರು ಎನ್ನುವ ಬಹುವಚನ ರೂಪವನ್ನು ಪಡೆಯುತ್ತವೆ. ಹಾಗೆಯೇ ಇವನು, ಇವಳು ಎನ್ನುವ ಪದಗಳು ಇವರು ಎನ್ನುವ ಬಹುವಚನ ರೂಪವನ್ನು ಪಡೆಯುತ್ತವೆ. ಹಾಗೆಯೇ ನೀನು, ನೀವು, ಅದು, ಅವು, ತಾನು, ತಾವು. ಮಕ್ಕಳೇ, ಇಂದು ನಾವು ಕನ್ನಡ ಭಾಷೆಯಲ್ಲಿರುವ ವಚನ ವ್ಯವಸ್ಥೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡೆವು. ಏಕವಚನ, ಬಹುವಚನಕ್ಕಿರುವ ವ್ಯತ್ಯಾಸವನ್ನು ಕೂಡ ತಿಳಿದೆವು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪುನರಾವರ್ತನಾ ಚಟುವಟಿಕೆ. ಕೊಟ್ಟಿರುವ ಪದಗಳನ್ನು ಬಹುವಚನ ಪದಗಳಾಗಿ ಪರಿವರ್ತಿಸಿ ಬರೆಯಿರಿ. ಧನ್ಯವಾದಗಳು.